ಹಾಯ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಹೊರಗಡೆ ಮಸ್ತ್ ಸಖತ್ತಾಗಿ ಕೋಲ್ಡ್ ಕ್ಲೈಮೇಟ್ ಐತಿ. ಒಳಗಡೆ ನೋಡ್ರಿ ನಮ್ಮ ಬಟ್ಟೆಗಳೆಲ್ಲ ಹೆಂಗೆ ಒಣಾಕ್ಬಿಟ್ಟಿವಿ ಎಲ್ಲ ಕಿಟಕಿಗೆ. ಮಳೆ ಗಾಳಿ ಸಿಕ್ಕಾಪಟ್ಟೆ, ಹಿಂಗಾಗಿ ಎಲ್ಲ ಕಿಟಕಿಗೆ ಹಾಕ್ಬಿಟ್ಟು ಆ್ಯಕ್ಚುಲಿ ಇವತ್ತಿದಲ್ಲ ನಿನ್ನೆಯೂ ಇನ್ನೂ ಒಣಗಿಲ್ಲ. ಸೊ ಅದಕ್ಕೆ ಇವಾಗಂತೂ ಹೊರಗಡೆ ಮಸ್ತ್ ತಣ್ಣಗೆ ಕೋಲ್ಡಾಗಿ ಗಾಳಿ ಬಿಟ್ಟೈತಿ. ಸುಯ್ ಅಂತ ಗಾಳಿ. ಈಗ ನಾನು ಇವಾಗ ಮಧ್ಯಾಹ್ನ ಆಗೈತಿ. ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ನನ್ನ ಮಗ ಜಲ್ದಿ ಮಲ್ಕೊಳ್ಳಿಲ್ಲ. ಸೊ ಅದಕ್ಕೆ ಈಗ ಮಲ್ಕೊಂಡಾದ್ಮೇಲೆ ನಾನು ಒಂದು ಸ್ವಲ್ಪ ಮಲ್ಕೊಂಡೈತೆ. ಇವತ್ತು ಯಾಕೋ ನಿದ್ದೆ ಬಂತು. ಸೊ ಡೈಲಿ ನನಗೆ ಮಲ್ಕೊಳ್ಳೋದೇ ಆಗಂಗಿಲ್ಲ. ಮಾರ್ನಿಂಗ್ ಕೆಲಸ, ಆಮೇಲೆ ಮಧ್ಯಾಹ್ನದಾಗ ಅವ ಮಲ್ಕೊಂಡ್ಮೇಲೆ ನನಗೆ ವ್ಲಾಗ್ ಮಾಡೋದು, ಆಮೇಲೆ ಅವ ಎದ್ದ ತಕ್ಷಣ ಮುಗೀತು ಅವನ ಜೊತೆ ಕೆಲಸ. ಹಿಂಗಾಗಿ ನನಗೆ ಮಧ್ಯಾಹ್ನ ನಿದ್ದೆನೇ ಮಾಡೋದಿಲ್ಲ ನಾನು. ಇವತ್ತು ಯಾಕೋ ಅವ ಲೇಟಾಗಿ ಮಲ್ಕೊಂಡ ಅಂಥೇಳಿ ನನಗೂ ನಿದ್ದೆ ಆಯ್ತು ಇವತ್ತು. ಸೊ ಇವಾಗ ನಿದ್ದೆ ಮಾಡಿದ್ದೀನಿ. ಮಧ್ಯಾಹ್ನ ಆಗೈತಿ, ಇವಾಗ 3 ಗಂಟೆ ಅಷ್ಟೊತ್ತಾಗೈತಿ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಈಗ ನನ್ನ ಮಗಳು ಬರ್ತಾಳೆ ಸ್ಕೂಲಿಂದ, 4:45 ಬರ್ತಾಳಕ್ಕಿ. ಸೊ ಅವಳು ಬಂದ ತಕ್ಷಣ ಏನಾದರೂ ಅವಳಿಗೆ ಸ್ನ್ಯಾಕ್ಸ್ ಕೊಡ್ತೀನಿ. ಆಕೇನು ಎಂದು ನನಗೆ ಬಾಯಿ ಬಿಟ್ಟು ಮಮ್ಮಿ ನನಗೆ ಹಸು ಆಗೈತಿ ಅಂತ ಯಾವತ್ತೂ ಅನ್ನಂಗಿಲ್ಲ. ಸೊ ನಾನೇ ಆಕೆಗೆ ಸ್ವಲ್ಪ ತಿನ್ನವ ಅಂತ ಕೊಡ್ತೀನಿ. ಏನರ ಸ್ಕೂಲಿಂದ ಬಂದಿರ್ತಾಳೆ, ಹಸು ಆಗಿರ್ತೈತೆ ಅಂಥೇಳಿ ಕೊಡ್ತೀನಿ. ಅದಕ್ಕೆ ಆಕೆಗೆ ಇವತ್ತು ಏನರ ಒಂದು ಸ್ನ್ಯಾಕ್ಸ್ ಬೇರೆ ಥರ ಏನಾದ್ರು ವೆರೈಟಿ ಮಾಡಬೇಕು ಅಂಥೇಳಿ ಮಾಡೀನಿ. ಸೊ ಅದಕ್ಕೆ ಇವಾಗ ಒಂದು ಸ್ವಲ್ಪ ರೈಸ್ ಇತ್ತು. ನನಗೆ ಪೃಥ್ವಿ ಊಟಕ್ಕೆ ಮಾಡಿದ್ದೆ ರೈಸ್ ಇತ್ತದು. ಅದರದ್ದು ಏನಾರೇ ಸ್ನ್ಯಾಕ್ಸ್ ಮಾಡಬೇಕು ಅಂಥೇಳಿ ಮಾಡೀನಿ. ಸೊ ಬರ್ರಿ ಮಾಡೋಣ. ಆ್ಯಕ್ಚುಲಿ ನನಗೆ ಮಾರ್ನಿಂಗ ಇವಾಗ ಇಲ್ಲಿ ಹಳ್ಳಿ ಒಳಗೆ ಮಾರ್ನಿಂಗ ಕರೆಂಟ್ ಹೋಗ್ಬಿಡ್ತಾವೆ. ಸೊ ಅದಕ್ಕೆ ನಂಗೆ ಮಾರ್ನಿಂಗ ದೋಸೆ ಪಡ್ಡು ಮಾಡೋದಾಗಲ್ಲಾಗೈತಿ, ಕರೆಂಟ್ ಇಲ್ಲ ಸಂಬಂಧ. ಸೊ ಅದಕ್ಕೆ ಸಾಯಂಕಾಲರೇ ಮಾಡಿದ್ರೆ ಆಯಿತು ಅಂಥೇಳಿ ಈ ರೈಸಿಂದ ಇಲ್ಲಿ ರೈಸ್ ಐತಿ, ಒಂದು ಬೊಗಣ್ಯಾಗ ತೆಗೆದು ಕುಕ್ಕರ್ ತೊಳ್ಯಾಕೆ ಕೊಟ್ಟಿದ್ದೆ ನಾನು. ಸೊ ಇದು ರೈಸ್ ಬೊಗಣ್ಯಾಗ ತೆಗೆದಿದ್ದೆ. ಸೊ ಈ ರೈಸಿಂದ ನಾನು ಪಡ್ಡು ಮಾಡಬೇಕು ಅಂತ ಮಾಡೀನಿ. ಇವಾಗ ಮಾರ್ನಿಂಗ್ ಅಂತೂ ಮಾರ್ನಿಂಗ್ ಕರೆಂಟ್ ಹೋಗ್ಬಿಡ್ತಾವೆ ಇಲ್ಲಿ ಹಳ್ಳಿ ಒಳಗೆ. ಸೊ ಮಾರ್ನಿಂಗ್ ಮಾಡೋದಾಗಲ್ಲಾಗೈತೆ ನನಗೆ. ಅದಕ್ಕೆ ಪಡ್ಡು ಮಾಡಿದ್ರೆ ಆಯಿತು ರೈಸ್ಲಿ ಅಂಥೇಳಿ, ಸ್ವಲ್ಪ ಬೇರೆ ವೆರೈಟಿ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂಥೇಳಿ ಅದ್ರ ಸಂಬಂಧ ರೈಸ್ಲಿ ಪಡ್ಡು ಮಾಡ್ಬೇಕಂತ ಹೇಳಿ ಮಾಡತ್ತೀನಿ. ಅದಕ್ಕೆ ಇದು ರೈಸ್ ಇತ್ತು. ಇವರು ಇವತ್ತು ಸಾಯಂಕಾಲ ಊಟ ಮಾಡೋಂಗಿಲ್ಲಂತ, ಎಲ್ಲೋ ಹೊರಗಡೆ ಊಟ ಆಯ್ತಂತ. ಸೊ ಇವರು ಜಗ್ಗುವರು ರಾತ್ರಿ ಊಟ ಮಾಡೋಂಗಿಲ್ಲ ಅಂತ ಹೇಳ್ಯಾರ. ಅದಕ್ಕೆ ನಾವೇ ಉಣ್ಬೇಕು. ಅದ್ರ ಸಂಬಂಧ ಸುಮ್ಮನೆ ಇದನ್ನೇ ಏನರ ಸ್ನ್ಯಾಕ್ಸ್ ಥರ ಮಾಡಿಕೊಂಡು ಉಣ್ಬೇಕಂತ ಹೇಳಿ, ಅದಕ್ಕಿದೆ ರೈಸ್ ಏನಾರೇ ಬೇರೆ ವೆರೈಟಿಯಾಗಿ ಮಾಡಿದ್ರೆ ಆಯ್ತಂತ ಹೇಳಿ ಸ್ವಲ್ಪ ಏನಾರೇ ಬೇರೆ ಥರ ಅಂದರೆ ನನ್ನ ಮಗಳು ತಿಂತಾಳೆ. ಸ್ವಲ್ಪ ಏನರ ಚೇಂಜ್ ಅನ್ಸುತ್ತೆ. ನನಗೆ ಮಾರ್ನಿಂಗ ಏನೋ ಮಾಡೋದಾಗಲ್ಲಾಗೈತಿ. ದೋಸೆ ಪಡ್ಡು ಈ ಥರ. ನಿನ್ನೆ ಇಡ್ಲಿ ಮಾಡಿದ್ದೆ, ಬಟ್ ಅದ್ರೊಳಗೆ ಚಟ್ನಿನೇ ಮಾಡಿರಲಿಲ್ಲ, ಅಂದ್ರೆ ಕರೆಂಟ್ ಇರಲಿಲ್ಲ. ಸೊ ಅದಕ್ಕೆ ಮಾಡಲಿಲ್ಲ. ಇವತ್ತು ಇದೇ ರೈಸಲ್ಲೇ ಏನರ ಪಡ್ಡ ಇಲ್ಲ ದೋಸೆ ಮಾಡಬೇಕು ಅಂಥೇಳಿ ಅದಕ್ಕೆ ಇದನ್ನೇ ಮಾಡ್ಬೇಕಂತ ಹೇಳಿ ಮಾಡೀನಿ. ಈ ದೋಸೆ ಪಡ್ಡು ಇತ್ತಂದ್ರೆ ನನ್ನ ಮಗಳು ತಿಂತಾಳೆ, ಹ್ಞೂ ಅಂತ ತಿಂತಾಳವಲ್ಲ ಅನ್ನಂಗಿಲ್ಲ. ಅದಕ್ಕೆ ಇದನ್ನೇ ಸ್ವಲ್ಪ ಪಡ್ಡು ಥರಾರೇ ದೋಸೆ ಥರಾರೇ ಮಾಡ್ಬೇಕಂತ ಹೇಳಿ ಮಾಡತ್ತೀನಿ. ಬರೀ ಮಾಡೋಣ. ಒಂದು ಸ್ವಲ್ಪ ರೈಸ್ ಇತ್ತು, ರೈಸ ಮೆತ್ತಗೆ ಮಾಡಾಕತ್ತೀನಿ. ಮೆತ್ತಗೆ ಮಾಡಿರ್ತೀನಿ ನಾನು ಆಲ್ಮೋಸ್ಟ್. ಅಂದ್ರೆ ನನ್ನ ಮಗ ಮೆತ್ತಗೆ ತಿಂತಾನಂತ ಹೇಳಿ ಮಗನ ಸಂಬಂಧ ಮೆತ್ತಗನೇ ಮಾಡಿದ್ದೆ. ಅವನು ಊಟ ಮಾಡಿ ಮಲ್ಕೊಂಡ. ಇದು ಅನ್ನದಲ್ಲೇ ಒಂದು ಸ್ವಲ್ಪ ಪಡ್ಡು ಮಾಡಿದ್ರೆ ಆಯಿತು ಅಂಥೇಳಿ ಮಾಡಾಕತ್ತೀನಿ. ಅನ್ನನ ಮಿಕ್ಸಿಗೆ ಹಾಕೊಳ್ಳೋನು, ಮಿಕ್ಸರ್ ಜಾರ್ನಾಗ ನೋಡ್ರಿ. ಅನ್ನನ ಮಿಕ್ಸಿಗೆ ಹಾಕಬೇಕು, ಅಂದ್ರೆ ಫುಲ್ ಹಿಟ್ಟಿನ ಥರ ಆಗುತ್ತೆ. ಹಿಟ್ಟಿನ ಥರ ಮಾಡೋ ಸಂಬಂಧ ಮಿಕ್ಸರ್ ಹಾಕೊಳ್ಳೋನು. ಒಂದು ಸ್ವಲ್ಪ ಗಟ್ಟಿ ಆಗೈತಿ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕಿ ಒಂದು ಸ್ವಲ್ಪ ತಿಳಿ ಆಗುತ್ತೆ. ಸೊ ನೀರು ಹಾಕಿ ಸ್ವಲ್ಪ ಮಿಕ್ಸಿ ಜಾರ್ ಮಿಕ್ಸಿ ಹಾಕೊಂಡು ಬಂದೆ. ರೈಸ್ನ ಮಿಕ್ಸಿ ಹಾಕಿದೆ. ಸೊ ರೈಸು ಮಿಕ್ಸಿ ಹಾಕಿದ್ದೆ.
ಒಂದು ಸ್ವಲ್ಪ ಕಲಿಸ್ಬಿಡಿ ಈ ಥರ. ಆಮೇಲೆ ಅದಕ್ಕೊಂದು ಸ್ವಲ್ಪ ಸಣ್ಣ ರವೆ ಅಂದ್ರೆ ಬಾಂಬೆ ರವೆ ಅಂತಾರಲ್ಲ, ಸೊ ಅದನ್ನು ಮಿಕ್ಸ್ ಮಾಡಿರಿ. ಅದನ್ನು ಕಲಿಸ್ರಿ, ಒಂದು ಸ್ವಲ್ಪ ಚೆಂದ ಕಲಿಸ್ರಿ. ನಿಮಿಷ ನೆನೆಹಾಕಿಡೋಣ. ಇದನ್ನು ನೆನೆಲಿ ಮುಚ್ಚಿಬಿಟ್ಟು ಇಟ್ಟಿರೋಣ. ಒಂದು 10 ನಿಮಿಷ ನೆನೆಲಿ. ಅದು ನೆನೆಲಿ, ಒಂದು 10 ನಿಮಿಷ ನೆನೆಲಿ ಅದು. ಆಮೇಲೆ ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹರ್ಚೋಣ, ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವು ಇಷ್ಟೇ ಹಚ್ಕೊಂಡು ಇಟ್ಕೊಳ್ಳೋಣ. ಉಳ್ಳಾಗಡ್ಡಿ ಚಿಕ್ಕ ಚಿಕ್ಕದಾಗಿ ಸಣ್ಣದಾಗಿ ಹರಿಚ್ಬೇಕು. ಈಗ ಒಂದು 10 ನಿಮಿಷ ಆಯಿತು, ನೆನೆದೈತಿದೆ ಹಿಟ್ಟು. ಇದಕ್ಕೊಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೋಣ, ಸ್ವಲ್ಪ ಕೊತ್ತಂಬರಿ ಕರಿಬೇವು ಹರಿಚಿ ಹಾಕೋಣ, ಉಪ್ಪು ಹಾಕಬೇಕು. ಆಮೇಲೆ ಗರ್ ಅಂತ ತಿರುಗಿಸ್ರಿ. ಇನ್ನೊಂದು 10 ನಿಮಿಷ ನೆನೆಹಾಕಿಡ್ರಿ. ಗರ್ ತಿರುಗಿಸಿ ಇನ್ನೊಂದು 10 ಗರ್ ಅಂತ ತಿರುಗಿಸಿ ಇನ್ನೊಂದು 10 ನಿಮಿಷ ನೆನೆಹಾಕಿಡ್ರಿ ಇದನ್ನು. ಕೊಬ್ಬರಿ, ಉಪ್ಪು, ಲೆಟ್ಸ್ ಗ್ರೈಂಡರ್ ಮಿಕ್ಸಿ ಚಟ್ನಿ ಆಯ್ತು, ರೆಡಿ ಮಾಡಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಇವಾಗ ನಮ್ಮ ಕೊಬ್ಬರಿ ಚಟ್ನಿ ರೆಡಿ ಆಯಿತು, ಒಗ್ಗರಣೆ ರೆಡಿ ಆಯಿತು. ಕೊಬ್ಬರಿ ಚಟ್ನಿ ಒಗ್ಗರಣೆ ಹಾಕೋಣ. ರೆಡಿ ಆಯಿತು. ಇದು ಪಡ್ಡಿನ ಹಿಟ್ಟ ಆ್ಯಂಡ್ ಇದು ಚಟ್ನಿನೂ ರೆಡಿ ಆಯಿತು. ಇಷ್ಟೆಲ್ಲ ಮಾಡೋಟ್ರಾಗೆ ನನಗೆ 1 ಗಂಟೆ ಆಯ್ತು ನೋಡ್ರಿ. 3 ಗಂಟೆಗೆ ನಿಂತೀನಿ ಮಾಡೋಕೆ, 4 ಗಂಟೆ ಆಯ್ತು ಈಗ. ಸೊ ಇವಾಗ ಇನ್ನೊಂದು 10 ನಿಮಿಷದಾಗ ಬರ್ತಾಳೆ ಪಂಕು. ಮಳೆ ಬರಾಕತ್ತೈತೆ ಹೊರಗೆ. ಹೆಂಗೆ ಬರ್ತೈತಿ ಹುಡುಗಿ? ಮಳೆ ಫುಲ್ ಜೋರಾಗಂಗೆ ಕಾಣಿಸ್ತೈತಿ. ಫುಲ್ ಮೂಡಾಗೈತಿ ಹೊರಗೆ. ತೋರಿಸ್ತೀನಿ ನಮ್ಮ ಮನೆ ಮುಂದೆ ವಾತಾವರಣ ಎಷ್ಟು ಸಖತ್ತಾಗೈತೆ ಅಂತ ಹೇಳಿ. ಪಂಕನ್ ಸ್ಕೂಲ್ ದೂರ ಇಲ್ಲ, ಇದೆ ಕಾಣತೈತಲ್ಲ, ಇದೇ ಪಂಕನ್ ಸ್ಕೂಲ್ ಇದೆ. ಫುಲ್ ಮೋಡ ಐತೆ. ಇದೇ ಪಂಕನ್ ಸ್ಕೂಲ್, ಭಾಳ ದೂರ ಏನಿಲ್ಲ. ನಾವು ಅವಳಿಗೆ ಸ್ಕೂಲ್ ಸಮೀಪ ಆಗಂಗನೆ ಮನೆ ಮಾಡೀವಿ. ಸೊ ಇದು ನಮ್ಮದು ಹೊರಗಡೆ. ಫುಲ್ ಮೋಡ. ಸೊ ನೋಡಿದ್ರಲ್ಲ ಹೊರಗಡೆ ಹೆಂಗೈತಿ ನಮ್ಮ ಮನೆ ವಾತಾವರಣ ಅಂಥೇಳಿ. ಸೊ ಮಳೆ ಬರುತ್ತೆ ಅಂಥೇಳಿ ಅಡ್ವಾನ್ಸ್ ಬಟ್ಟೆ ಇಲ್ಲೇ ಒಣಾಕ್ಬಿಟ್ಟಾರೆ, ಮಳೆ ನೀರು ಸಿಗಂಗಿಲ್ಲ ಅಂಥೇಳಿ. ಸೊ ಇನ್ನು ಹೊರಗೆ ಬಟ್ಟೆ ಅದಾವು ಸಣ್ಣ ಇವರು ಪಂಕೋರು ಪೃಥ್ವಿಯರು ಅವರು ತಂದು ಒಳಗೆ ಮತ್ತೆ ಕಿಟಕಿಗೆ ಹಾಕಬೇಕು. ಸೊ ಈಗೆಲ್ಲ ಮಾಡ್ಬೇಕು. ಅದನ್ನು ಮಳೆ ಬರ್ತೈತಿ ಈಗ ಇಷ್ಟ್ರಾಗೇ, ಭಾಳ ಸಿಕ್ಕಾಪಟ್ಟೆ ಮೂಡಾಗೈತಿ. ಇಷ್ಟ್ರಾಗೆ ಬರುತ್ತೆ ಮಳೆ. ಸೊ ಇದು ಇವತ್ತಿನ ಬ್ಲಾಗ್. ಇನ್ನು ಪಂಕು ಬಂದಿಲ್ಲ. ಪಂಕು ಬಂದಮೇಲೆ ಆಕೆಗೆ ಮಾಡಿಕೊಡ್ಬೇಕು ಸ್ನ್ಯಾಕ್ಸ್.
ತಿಂದ್ಮೇಲೆ ನಂಗೆ ಗೊತ್ತಾಗ್ತದೆ ಹೆಂಗೆ ಟೇಸ್ಟ್ ಹೇಳ್ತೀನಿ. ನಮ್ಮ ಪಪ್ಪ ಬಂದಿಲ್ಲ, ಜಗ್ಗೋರು ಬಂದಿಲ್ಲ. ಜಗ್ಗೋರು ಅವ್ರು ಇವತ್ತು ಅವ್ರು 5:30 ಬರ್ತಾರೆ. ಸೊ ಅವ್ರು ಬಂದಮೇಲೆ ಅವ್ರಿಗೆ ಇಷ್ಟು ಮಾಡಿಕೊಡ್ಬೇಕು ಬಿಸಿ ಬಿಸಿದು. ಕೋಲ್ಡ್ ಕ್ಲೈಮೇಟ್ನಾಗ ಮಸ್ತ್ ಅನ್ಸತ್ತೆ ಬಿಸಿ ಬಿಸಿದು ಊಟ ಮಾಡೋಕ್ಕೆ. ಸೊ ಎಲ್ಲ ರೆಡಿ ಮಾಡಿಟ್ಟೇನಿ. ಪೃಥ್ವಿನ ಮಕ್ಕೊಂಡನ. ನಮ್ಮ ಪೃಥ್ವಿಯವರು ಇನ್ನೂ ಮಕ್ಕೊಂಡಾರ. ಯಾಕೋ ಇವತ್ತು ಲೇಟ್ ಮಾಡ್ಯಾರಪ್ಪ. ನಮ್ಮ ಪೃಥ್ವಿಯವರು ಮಕ್ಕೊಂಡಾರ ಯಾಕೋ ಇವತ್ತು ಲೇಟ್ ಮಾಡ್ಯಾರ ಇರೋದವರು ಇವತ್ತು. ಸೊ ಎದ್ಮೇಲೆ ಅವರಿಗೆ ರೆಡಿ ಮಾಡಬೇಕು. ಜಾಗ ಮಾಡಿಸಿ ಹಾಗೆ ಮಲಗಿಸ್ತೀನಿ. ರೆಡಿ ಮಾಡಬೇಕು, ಊಟ ಮಾಡಿಸ್ಬೇಕು. ಆಮೇಲೆ ನೈಟ್ ಊಟ ಚಲೋ ಮಾಡಬೇಕು, ಅಡುಗೆ ಚಲೋ ಮಾಡಬೇಕು. ನನಗಿದು ಕೆಲಸ ಇವತ್ತು ನಾನ್ ಸ್ಟಾಪ್. ಚಹಾ ಮಾಡಬೇಕು. ಫಸ್ಟು ಚಹಾ ಕುಡಿತಾರೆ, ಆಮೇಲೆ ಇವತ್ತು ಸ್ನ್ಯಾಕ್ಸ್ ಕೊಡ್ತೀನಿ. ಫಸ್ಟ್ ಸ್ನ್ಯಾಕ್ಸ್ ಕೊಟ್ಟು ಆಮೇಲೆ ಚಹಾ ಕೊಡ್ತೀನಿ. ನಮ್ಮ ಪಂಕು ಬಂದು ಎಂಟು ತಿಂದು ಮತ್ತಕ್ಕೆ ಟ್ಯೂಷನ್ಗೆ ಹೋಗ್ತಾಳೆ. ಈಗ ಟ್ಯೂಷನ್ ಹಚ್ತೀನಿ ಅಂತ ಕಂಟಿನ್ಯೂ ಹೇಳಕತ್ತೀನಿ. ಇನ್ನು ಬೇಡವ ಸಣ್ಣಕ್ಕಿದೆ ಅಂತಂದ್ರೆ ಕೇಳಿಲ್ಲ. ಇಲ್ಲ ಟ್ಯೂಷನ್ಗೆ ಹೋಗ್ತೀನಿ ಮಮ್ಮಿ ಅಂತಂದು ಆಯ್ತವ ಅಂತೇಳಿ ಆಕಿ ಸ್ಕೂಲ್ ಅವ್ರ ಮೇಡಮ್ ನೋಡಕತ್ತಾರೆ ನನಗೆ. ನಾ ಏನು ಮಾತಾಡೋತೀನಿ ಹೋಗ್ಬೇಕೆ ಅಂತೇಳಿ. ಕಿಟಕಿಯಾಗೆ ಕಾಣಿಸ್ತಾರೆ ಅವರು. ನಾವು ಹೊರಗೆ ವಿಡಿಯೋ ಮಾಡ್ಕೊಂಡು ತಿಂತೀನಿ. ಅವ್ರ ಮೇಡಮ್ ಕಾಣಿಸಾಕತ್ತೀನಿ. ಏನು ತಿಕ್ಕೋತಾರೆ, ಏನು ಮಾತಾಡತ್ತಾಳೆ ಯಾರಿಗೆ ಮೇಡಮು ಅಂತೇಳಿ ಅಂತಿರ್ಬೇಕು ಅವ್ರ ಬಹುಶಃ. ಅವ್ರಿಗೆ ಗೊತ್ತಿಲ್ಲ. ನಮಗೆ ಆಲ್ಮೋಸ್ಟ್ ಇನ್ನೂ ನಮ್ಮ ಸರೌಂಡ್ನಾಗ ಯಾರಿಗೂ ಗೊತ್ತಿಲ್ಲ ನಾ ಯೂಟ್ಯೂಬ್ ಮಾಡತ್ತಿದ್ದೆ. ಅವ್ರು ಏನು ಮಾಡತ್ತಾರೆ ಇವ್ರು ಮೇಡಮ್ ಅವರು ಅಂತೇಳಿ. ಓಕೆ, ನಮ್ಮ ಪಂಕು ಬರ್ತಾಳೆ ಸದ್ದ ಇನ್ನೊಂದು 10 ನಿಮಿಷದಾಗ. ಆಕಿ 10 ನಿಮಿಷ ಬರೋಣ. ಆಕೆಗೆ ಇಷ್ಟು ನಾಷ್ಟ ಹಾಕ್ಕೊಡ್ತೀನಿ. ಆಮೇಲೆ ನಮ್ಮ ಪೃಥ್ವಿ ಅದೇತನ ಅವನಿಗೆ ಇಷ್ಟ ಪಡ್ ಮಾಡಾಕತ್ತೀನಿ. ನಮ್ಮ ಪಂಕು ಬಂದಾಳ, ಪಡ್ ಮಾಡಾಕತ್ತೀನಿ. ನಮ್ಮ ಪಂಕಜ ಧಾರಣಿಯವರು ಬಂದಾರ. ಸೊ ನಮ್ಮ ಪಂಕು ಬಂದಾಳ. ಇವಾಗ ಪಡ್ ಮಾಡಾಕತ್ತೀವಿ ಈಗ. ಸೊ ಹಂಚ ಕಾಯಕ್ಕಿಟ್ಟೀನಿ. ಹಿಟ್ಟನ್ನು ರೆಡಿ ಆಗೈತಿ. ಮಸ್ತಾಗೈತಿ ಹಿಟ್ಟು ಮಸ್ತಾಗೈತಿ. ಮಾಡ್ತೀನಿ ಇವಾಗ. ಜಗು ಅವರು ಪಡ್ ಅಂತ ಅವ್ರಿಗೆ ದೋಸೆ ಬೇಕಂತ ದೋಸೆ ಹಾಕ್ಕೊಡತ್ತೀನಿ. ಸೊ ಈ ಕಡೆ ಹಾಲು ಕಸಕ್ಕಿಟ್ಟೀನಿ, ಈ ಕಡೆ ದೋಸೆ ಮಾಡಾಕಿಟ್ಟೀನಿ. ಸೊ ದೋಸೆ ಹಾಕೀನಿ. ಮಸ್ತಾಗೈತೆ ದೋಸೆ. ಓಕೆ ಫ್ರೆಂಡ್ಸ್, ಇವತ್ತಿಂದು ನಮ್ಮ ಬ್ಲಾಗ್ ಮುಗೀತು. ಬಾಯ್ ಬಾಯ್. ಅಪ್ಪಾಜಿ ಟಾಟಾ ಮಾಡು. ಇವತ್ತಿನ ನಮ್ಮ ಬ್ಲಾಗ್ ಮುಗೀತು. ಬಾಯ್.